ಹೋಲಿ ಅಂತೇಳಿ ಬೇಜಾರು. ಸುಮ್ಮನೆ ನೋಡಿ ಇದನ್ನ ಅವನು ಪಾಪ ಅನ್ನೋದು ಅದೊಂದು ಕಂಪನಿ ಅವ್ರು ಸುಮ್ಮನೆ ಅವನು ಸ್ವಲ್ಪ ಬರ್ಸಿಗೆ ಬೇಜಾರಾಗಿ ಮಾಡಿದಾರೆ ಅವ್ನು ಎಲ್ಲ ಪೋಟ್ ಅದು ORRನಾಗ ಬೆಂಗಳೂರು ಜಾಗತಿಕ ನಗರ. ಅರ್ಧ ಜನ ಹೇಳ್ತೀನಿ, ಅರ್ಧ ಜನ ಕರ್ನಾಟಕದವರು, ನಮ್ಮ ರಾಜ್ಯದವರು, ಬೆಂಗಳೂರಿನವರು. ಅರ್ಧ ಜನ ವಿವಿಧ ರಾಜ್ಯಗಳಿಂದ ಬಂದು ಅಲ್ಲಿ ನೆಲೆಸಿದಂಥವ್ರು, ವಿವಿಧ ದೇಶಗಳು ಬಂದಂಥ ನೆಲೆಸಿದವರು. ಮುಂಬೈನಲ್ಲಿ 50 ಲಕ್ಷ ಕಾರ್ ಅದಾವೆ, ಡೆಲ್ಲಿಯಾಗ 50 ಲಕ್ಷ ಕಾರ್ ಅದಾವೆ, ಬೆಂಗಳೂರಿಗೆ ಎಷ್ಟು ಗೊತ್ತಾ ನಿಮಗೆ? 1 ಕೋಟಿ ಅದಾವೆ. ಎರಡು ಕೂಡಿ ಎಷ್ಟದಲ್ಲ ಅಷ್ಟು 1 ಕೋಟಿ ಅದಾವೆ. ಯಾಕಂದ್ರೆ ಇಲ್ಲಿ ಶಕ್ತಿ ಯಾರೋ ಪಾಪ ಬಿಹಾರ್ ಇರ್ಬೋದು, UP ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮತ್ತೊಂದು ಗುಜರಾತ್ ಇರ್ಬೋದು, ಅವು ಮಕ್ಕಳೆಲ್ಲ ಬರ್ತಾರೆ, ಗಂಡ ಹೆಂಡ್ತಿ ಸಾಫ್ಟ್ವೇರ್ ಇಂಜಿನಿಯರು, ಒಂದು ಕಾರ್ ತೊಗೋತಾರೆ, ಒಂದು ಅಪಾರ್ಟ್ಮೆಂಟ್ ತೊಗೋತಾರೆ, 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ತೊಗೋತಾರೆ, ತಮ್ಮ ಪಗಾರನಾಗ ಅದರ EMI ಏನಂತಾರಲ್ಲ ಕಂತು ಕಟ್ತಾರೆ, ಒಂದು ಕಾರ್ ತೊಗೊಂಡು ಮಾಡ್ತಾರೆ ಪಾಪ ಅವ್ರು ನಮ್ಮ ಮಕ್ಕಳೆಲ್ಲ. ಆದರೆ ಒಳಗೆ ಬರೋರು 100 ಜನ ನಮ್ಮ ಒಳಗೆ ಬಂದ್ರೆ ನಮ್ಮವ್ರು ಎಲ್ಲಿ ಹೋಗ್ತಾರೆ? ಬೇರೆ ನಮ್ಮವ್ರು ಯಾರು ಗುಜರಾತ್ಗೆ ಹೋಗ್ತಾರೆ ಕೆಲಸಕ್ಕೆ, ನಮ್ಮವ್ರು ಯಾರು ರಾಜಸ್ಥಾನಕ್ಕೆ ಹೋಗ್ತಾರೆ, UPಗೆ ಹೋಗ್ತಾರೆ, ಬಿಹಾರ್ಗೆ ಹೋಗ್ತಾರೆ. ನಮ್ಮವ್ರು ಬಾರೋ ಒಂದು 5% ಎಲ್ಲರೂ ಭಾಳ ಹೈದರಾಬಾದ್ಗೆ ಹೋಗ್ಬೋದು, ಒಂದು 5% ತಮಿಳ್ನಾಡಿಗೆ ಹೋಗ್ಬೋದು. ಬಿಟ್ಟರೆ 95 ಅಲ್ಲಿಂದ ಬರ್ತಾರೆ, 90 ತಮಿಳ್ನಾಡು ಆಂಧ್ರ ಪ್ರದೇಶದಿಂದ, ಒಂದು ಮಹಾರಾಷ್ಟ್ರದಿಂದ ಒಂದು 5% ನಮ್ಮವ್ರು ಮಹಾರಾಷ್ಟ್ರ ಇಲ್ಲಿ ಹೋಗ್ಬೋದು. ಹೀಗಾಗಿ ಆ ಒತ್ತಡ ಇದ್ದೇ ಇರ್ತದೆ. ನಾ ಲಂಡನ್ದಾಗ ಹೋಗಿದ್ದಾಗ 2 ಮೈಲಿಗೆ 2.5 ತಾಸು ಬೇಕಾಯ್ತು ಪ್ರತಿ ದಿವಸ. ಸ್ಯಾನ್ ಫ್ರಾನ್ಸಿಸ್ಕೋದಾಗ ಸಿಲಿಕಾನ್ ವ್ಯಾಲಿ ಆಫ್ ಅಮೇರಿಕಾ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಮಗೆ ಕನ್ಸೂಲ್ ಜನರಲ್ ಊಟಕ್ಕೆ ಕರೆದಿದ್ರು. ಪ್ರಿಯಾಂಕ್ ಖರ್ಗೆ ಅವ್ರು ಟ್ರಾಫಿಕ್ನಾಗ ಎಷ್ಟು ತಾಸು ಸಿಗಬೇಕು? ನಾವು ಊಟ ಮಾಡಿ ಡೆಸರ್ಟ್ ತಿಂದು ಹೊಂಟಿದ್ದೀವಿ, ಅವಾಗ ಅವ್ರು ಬಂದರು 2.5 ತಾಸು. ಎಲ್ಲ ಇದ್ರದ್ದು ಜಪಾನ್ನಾಗ ಮೊನ್ನೆ ಹೋದಾಗಿದೆ. ಹೀಗಾಗಿ ಸ್ವಲ್ಪ ಎಲ್ಲ ಇರ್ತದೆ. ಇದರ ಅರ್ಥ ನಾವು ನುಣಸ್ಕಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿಲ್ಲ. ಈಗಾಗಲೇ ಟನಲ್ ವರ್ಕ್ ಇವತ್ತು ದಿವಸ ಟೆಂಡರ್ ಆಗಿದೆ, ಇವತ್ತು ಫ್ಲೈಓವರ್ಸ್ ಇವತ್ತು ದಿವಸ ಟೆಂಡರ್ ಆಗಿದೆ, ಮೆಟ್ರೋ ಇವತ್ತು ದಿವಸ ಇದು ಆಗ್ತಾಯಿದೆ. ಈ ಒತ್ತಡದ ಮಧ್ಯೆನೂ ಕೂಡ ನಮ್ಮ ಸರ್ಕಾರ ಇವತ್ತು ದಿವಸ ಇದು ಮಾಡ್ತಾಯಿದೆ. ಮತ್ತು ಇದ್ರಾಗ ಬಹುಶಃ ಲೋಡ್ ಏನದಂದ್ರೆ ಹಿಂದಿನ ಸರ್ಕಾರದ ನಮ್ಮ ಮೇಲೆ ಬಂದದ, ಅದನ್ನು ಹೇಳೋಂಗಿಲ್ಲ ನಾನು. ಬಾಕಿ ಹಂಗಲ್ಲ, ಈ ರೀತಿ ಇದು ಮಾಡೋದು ಸರಿಯಲ್ಲ. ಕೆಲವರು ನೋಡಿ ಇಲ್ಲಿಂದೇ ಎಲ್ಲನೂ ಕೂಡ ಪಡ್ಕೊಂಡು ನಮ್ಮ ರಾಜ್ಯವನ್ನೇ ಟೀಕೆ ಮಾಡ್ತಾರೆ. ಈ ತಮಿಳ್ನಾಡುದಾಗ ಮತ್ತು ಚೆನ್ನೈ ಸಿಟಿ ನೀರಾಗ ಮುಳುಗಿದ್ದು ನೋಡಿಲ್ಲ ಎಷ್ಟು ಸಲ ನೀವು? ಹೈದರಾಬಾದ್ನ ಟ್ರಾಫಿಕ್ ಮುಳುಗ್ತದ. ನಮ್ಮವ್ರಿಗೆ ನಮ್ಮ ರಾಜ್ಯವನ್ನೇ ನಮ್ಮನ್ನು ಟೀಕೆ ಮಾಡಿದ್ರೆ ಏನು ಬರ್ತದೆ ನಿಮಗೆ? ಭಾಳ ಜನ ಅದಾರಂಥವ್ರು. ಅದಕ್ಕೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡ್ತಿರ್ತಾರೆ ಅವಾಗ. ಈಗ ಜಾತಿ ಗಣತಿಯನ್ನು ಯಾವುದೇ ಕಾರಣಕ್ಕೆ ಮುಂದೂಡೋದಿಲ್ಲ ಮಾಡಿ ಮಾಡ್ತಿದ್ದಾರೆ. BJP ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಸಚಿವರು ಅದಕ್ಕೆ ಉತ್ತರ ಕೊಡಬೇಕು, ಎಲ್ಲ ಖಂಡನೆ ವ್ಯಕ್ತಪಡಿಸಬೇಕು BJP ಅವರು. ನೋಡಿ, ಒಂದನೇದು ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಭಾಗಶಃ ಆರ್ಥಿಕ ಸರ್ವೆ, ಇದು ಸಮೀಕ್ಷೆ. ಇದು ಭಾಳಷ್ಟು ಜನ ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡಿದ್ದಾರೆ. ಇದು ಮಾಡುವಾಗ ಸ್ವಾಭಾವಿಕವಾಗಿ ಜಾತಿ ಬಂದೇ ಬರ್ತದೆ, ಇಲ್ಲಂತಲ್ಲ. ಆದರೆ ಜಾತಿ ಗಣತಿ ಮಾಡುವಂಥದ್ದು ಕೇಂದ್ರ ಸರ್ಕಾರ. ನಾವು ಇವತ್ತು ಎಲ್ಲಿ ಸಾಮಾಜಿಕ ಪರಿಸ್ಥಿತಿ ಏನಿದೆ, ಆಮೇಲೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಎಲ್ಲ ಸಮುದಾಯಗಳದು ಮತ್ತು ಆರ್ಥಿಕ ಎಷ್ಟಿದೆ ಅದಕ್ಕೆ ಮಾರ್ಕ್ಸನ್ನು ಕೊಟ್ಟು ಅವರವರ ಹಿಂದುಳುವಿಕೆ ಏನಿದೆ ಅದನ್ನು ಗುರುತಿಸಿ ಸೂಕ್ತವಾದಂಥ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು, ಸೌಲಭ್ಯಗಳು ಕೊಡಬೇಕು ಅಂತ ತಿಳ್ಕೊಂಡು ಮಾಡಿರುವಂಥದ್ದು. ಹೀಗಾಗಿ ಇದನ್ನು ಭಾಳ ಜನ ಇದನ್ನು ಜಾತಿ ಗಣತಿನೇ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಎರಡನೇ